ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಕಲಾ ವಿದ್ಯಾರ್ಥಿಗಳಿಗಾಗಿ 4ನೇ ಸೆಮ್ನ ಕನ್ನಡ ವಿಷಯದ ಸಿಲೆಬಸ್ ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋ ಸೆಂಡ್ ಮಾಡಿ ಮತ್ತೆ ನನಗೆ ಹೀಗೆ ವಿಡಿಯೋ ಕ್ರಿಯೇಟ್ ಮಾಡಬೇಕು. ನಾನು ನಿಮಗೆ ಸಹಾಯ ಮಾಡಬೇಕೆಂದರೆ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೀನಿ. ಈ ಚಾನೆಲ್ನಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಕಲಾ ವಿದ್ಯಾರ್ಥಿಗಳಿಗಾಗಿ 4ನೇ ಸೆಮ್ನ ವಿಷಯಗಳಿಗೆ ಸಂಬಂಧಿಸಿದಂತೆ ವಿಡಿಯೋಗಳನ್ನು ಹಾಕುತ್ತೇನೆ. ಇನ್ನೂ ತಡ ಮಾಡದೆ ಸಿಲೆಬಸ್ ನೋಡೋಣ. ನೀವು ಇದನ್ನು ಕನ್ನಡ ಭಾಷಾ ಪಠ್ಯಶಾಲಾ 4 ಪುಸ್ತಕದಲ್ಲಿಯೂ ಓದಬಹುದು. ಒಟ್ಟು 4 ಘಟಕಗಳು ಇವೆ. ಅದರಲ್ಲಿ ಮೊದಲನೇ ಘಟಕ ಕಾಯಕ. ಇದರಲ್ಲಿ ಮತ್ತೆ 3 ಪಾಠಗಳಲ್ಲಿ ಮೊದಲನೇದರಲ್ಲಿ 4 ವಚನಗಳು ಇವೆ. ಅವು ಜಗದ್ಗುರು ಬಸವಣ್ಣ, ನುಲಿಯ ಚಂದಯ್ಯ, ಅಂಬಿಗರ ಚೌಡಯ್ಯ ಮತ್ತು ಸೂಳಿ ಸಂಕವ್ಯ ವಚನಗಳು ಇವೆ. ತದನಂತರ 2ನೆಯ ಪಠ್ಯ ಭಾರತಿ ಪ್ರಿಯರ ಮೂಚಿ ಕತೆ, 3ನೆಯ ಪಠ್ಯ ಜಸ್ಟಿಸ್ ನಾಗಮೋಹನದ ಸರಲೇಖನ, ಇನ್ನು 2ನೇ ಘಟಕ ಬಡತನ. ಇದರಲ್ಲಿಯೂ 3 ಪಾಠಗಳಿವೆ. ಮೊದಲನೆಯದು ಅಕ್ಷತ ಅವರ ಬಡತನ, 2ನೆಯದು ಜಾನಪದ ತ್ರಿಪದಿಗಳು ಮತ್ತು ಹಾಡುಗಳು, 3ನೆಯದು ಬೆಸಗರಹಳ್ಳಿ ರಾಮಣ್ಣ, 3ನೇ ಘಟಕ ಕಾಲ. ಇದರಲ್ಲಿಯೂ 3 ಪಾಠಗಳಿವೆ. ಮೊದಲನೆಯದು ಕವಿತೆ, 2ನೆಯದು ಮುದ್ದಣ್ಣ ರಾಮಶ್ವಮೇಧ, 3ನೆಯದು ಅಕಾಲ ಕವಿತೆ. ಕನ್ನಡ ಅಂದರೆ ಕಡ್ಡಾಯ. ಕನ್ನಡದ ಕೊನೆಯ ಘಟಕದ ಹೆಸರು ಸಂಕಿರಣ. ಇದರಲ್ಲಿ ಮೊದಲನೇ ಪಠ್ಯ ಜಂಬಣ್ಣ ಅಮರಚಿಂತ ಅವರ ಅಧೋಜಗತ್ತಿನ ಅಕಾವ್ಯ, 2ನೆಯದು ಬರವಣಿಗೆಯ ತಾಲೀಮು. ಮತ್ತೆ ಇದರಲ್ಲಿ 4 ಪಾಠಗಳಿವೆ. ಅವುಗಳನ್ನು ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ವಿಡಿಯೋ ಸ್ಟಾಪ್ ಮಾಡಿ ಬೇಕಾದರೆ ಬರೆದುಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಇಲ್ಲವಾದರೆ ಖಡ್ ವೆಬ್ಸೈಟ್ ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ. ವಿಡಿಯೋದಿಂದ ನಿಮಗೆ ಹೆಲ್ಪ್ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.